ವಿದೇಶದಲ್ಲಿ ಕೈ ತುಂಬಾ ಸಂಬಳದ ಕೆಲಸದ ಆಮಿಷ ಒಡ್ಡಿ ಬೆಳಗಾವಿಯ ಮೂವರು ಯುವಕರಿಗೆ ಮಹಾ ಮೋಸ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಆಕಾಶ್ ಕಾಗನಿಕರ್, ಓಂಕಾರ್ ಲೋಖಂಡೆ ಮತ್ತು ಸಂಸ್ಕಾರ್ ಲೋಖಂಡೆ ಎಂಬ ಯುವಕರು 1 ತಿಂಗಳ ಕಾಲ ಕಾಂಬೋಡಿಯಾದಲ್ಲಿ ಸೈಬರ್ ವಂಚಕರ ಒತ್ತೆಯಾಳಾಗಿ ನರಕ ಅನುಭವಿಸಿದ್ರು. ಹಾಂಗ್ಕಾಂಗ್ನಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳದ ಡಾಟಾ ಎಂಟ್ರಿ ಆಪರೇಟರ್ ಕೆಲಸವಿದೆ ಎಂದು ನಂಬಿಸಿ ಬೆಳಗಾವಿ ಮೂಲದ ಏಜೆಂಟರ ಮೂಲಕ ಯುವಕರನ್ನ ವಿದೇಶಕ್ಕೆ ಕಳುಹಿಸಲಾಗಿತ್ತು. ಆದರೆ ಹಾಂಗ್ಕಾಂಗ್ ಬದಲಾಗಿ ಆರೋಪಿಗಳು ಯುವಕರನ್ನ ಕಾಂಬೋಡಿಯಾಗೆ ಕರೆದೊಯ್ದಿದ್ರು. ಅಲ್ಲಿ ನಿತ್ಯವೂ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಸೈಬರ್ ವಂಚನೆ ಮಾಡಿಸುವಂತೆ ಯುವಕರ ಮೇಲೆ ಒತ್ತಡ ಹಾಕಲಾಗ್ತಾ ಇತ್ತು. ಈ ಕೆಲಸ ಮಾಡಲು ನಿರಾಕರಿಸಿದಾಗ ಹಲ್ಲೆ ಹಾಗೂ ಚಿತ್ರಹಿಂಸೆ ನೀಡಲಾಗುತ್ತಿತ್ತು ಎಂದು ಯುವಕರು ಆರೋಪಿಸಿದ್ದಾರೆ. ಈ ಕುರಿತು ಆಕಾಶ್ ಹಾಗೂ ಲೋಖಂಡೆ ಸಹೋದರರ ತಂದೆ ಬೆಳಗಾವಿ ಸಿಇಎನ್ ಠಾಣೆಗೆ ದೂರು ನೀಡಿದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿಯ ಪೊಲೀಸ್ ಕಮಿಷನರ್ ಕಾಂಬೋಡಿಯಾದ ಭಾರತೀಯ ರಾಯಭಾರಿ ಕಚೇರಿಗೆ ಮಾಹಿತಿ ರವಾನೆ ಮಾಡಿದರು. ಅನಂತರ ಕಾಂಬೋಡಿಯಾ ಪೊಲೀಸರ ದಾಳಿಯಲ್ಲಿ ಸೈಬರ್ ವಂಚನಾ ಕೇಂದ್ರ ಪತ್ತೆಯಾಗಿತ್ತು. ಭಾರತ ಸೇರಿ ವಿವಿಧ ದೇಶಗಳ ಸುಮಾರು 50ಕ್ಕೂ ಹೆಚ್ಚು ಯುವಕರನ್ನ ಒತ್ತೆಯಾಳಾಗಿ ಇಟ್ಟುಕೊಂಡಿರುವುದು ಬೆಳಕಿಗೆ ಬಂದಿದೆ. ಸ್ವಂತ ಖರ್ಚಿನಲ್ಲಿ ಕಾಂಬೋಡಿಯಾದಿಂದ ತವರಿಗೆ ಮರಳಿರುವ ಯುವಕರನ್ನ ರಕ್ಷಿಸುವಲ್ಲಿ ಬೆಳಗಾವಿಯ ಸಿಇಎನ್ ಠಾಣೆ ಇನ್ಸ್ಪೆಕ್ಟರ್ ಜೆಎಂ ಕಾಲಿ ಮಿರ್ಚಿ ನೇತೃತ್ವದ ತಂಡ ಮಹತ್ವದ ಪಾತ್ರ ವಹಿಸಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಬೆಳಗಾವಿಯ ಸಿಇಎನ್ ಪೊಲೀಸರು ತಲೆಮರೆಸಿಕೊಂಡಿರುವ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ರಚಿಸಿ ತನಿಖೆ ಮುಂದುವರೆಸಿದ್ದಾರೆ. ನಂದು ಹೆಸರು ಆಕಾಶ್ ಅಂತ ರೀ. ಇವ್ರ ಹೆಸರು ಓಂಕಾರ ಅಂತ ರೀ ಸರ್. ಇವ್ರ ಹೆಸರು ಸಂಸ್ಕಾರ ಅಂತ ರೀ ಸರ್. ನಾವು ಫಸ್ಟ್ ನಾನು ಡಿಸೆಂಬರ್ 1 ತಾರೀಕಿಂದ ಗೋವಾದಿಂದ ಚಂಡೀಗಢ ಹೋಗಿದ್ದೀನಿ ಸರ್. ಚಂಡೀಗಢಿಂದ ನಮಗೆ ಅಲ್ಲಿ ಒಂದು 2 ಡೇ ಸ್ಟೇ ಮಾಡ್ಕೊಂಡು ಅಲ್ಲಿಂದ ನಮಗೆ ದಿಲ್ಲಿ ಹೋಯ್ತು ಸರ್. ದಿಲ್ಲಿಂದ ಫ್ಲೈಟ್ ಟಿಕೆಟ್ ಮಾಡಿ ಬ್ಯಾಂಕಾಕ್ ಹೋಗಿದ್ದಾರೆ ಸರ್. ಬ್ಯಾಂಕಾಕಲ್ಲಿ 8 ದಿವಸ ಇಟ್ಟಿರಿ ನೀವು. 8 ದಿವಸ ಇಟ್ಕೊಳ್ಳಿ ಅವ್ರಂದ್ರು ನಿಮ್ಗೆ ಹಾಂಗ್ಕಾಂಗ್ ಕಳಿಸ್ತೇವೆ, ನೀವು ಕಂಬೋಡಿಯಾಗೆ ಬರ್ರಿ, ಕಂಬೋಡಿಯಾದಿಂದ ನೀವು ಹಾಂಗ್ಕಾಂಗ್ ಕಳಿಸ್ತಾ ಅಂತ ಇದ್ರಿ ರೀ. ಕಂಬೋಡಿಯಾದಿಂದ ಬ್ಯಾಂಕಾಕಿಂದ ನಾವು ಕಂಬೋಡಿಯಾ ಹೋದ್ವಿ ಸರ್. ಕಂಬೋಡಿಯಾದಾಗ ಹೋದ್ಕೊಳ್ಳಿ ಅವ್ರು ನಮಗೆ ಪಿಕಪ್ ಮಾಡ್ಕೊಂಡ್ರೆ, ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡ್ರು. ಒಂದು ಹೋಟೆಲ್ನಲ್ಲಿ ಕುಣಿಸ್ಕೊಂಡ್ರೆ ರೀ. ಅಲ್ಲಿ ಆಸಿಫು ಮತ್ತು ಅಮಿತ್ ಗುಪ್ತಾ ಅಂತ ಇಬ್ಬರಿದ್ರು. ಅವ್ರ ಹೋಟೆಲ್ನಲ್ಲಿ ಹೋಗಿ ನಮಗೆ ಸ್ಕ್ಯಾಮ್ ಕೆಲಸ ಐತಿ, ಧಮಕಿ ಮಾಡಿ ನಮಗೆ ಶಾಕ್ ಹಚ್ತೀವಿ, ನೀವು ಮನೆ ಕಳಿಸೋದಿಲ್ಲ, ಹಾಂಗ್ಕಾಂಗ್ ಹೋಗ್ಬೇಕಂದ್ರೆ ನಿಮಗೆ ಒಂದು 5 ಲಕ್ಷ ರೂಪಾಯಿ ಕೊಡ್ಬೇಕು ನೀವು ಎಕ್ಸ್ಟ್ರಾ ಅಂತ ಅಂಜಿಕೆ ಹಾಕಿ, ದಬಾವಣೆ ಹಾಕಿ, ರಾತ್ರಿ ಎಲ್ಲ ಧಮಕಿ ಅದು ಕೊಟ್ಟು ನಮಗೆ ಮಾರ್ನಿಂಗ್ ಅಂದ್ರೆ ಕಂಪ್ನಿ ಒಳಗೆ ಕಳಿಸ್ಬಿಟ್ಟಾರೆ ಸರ್. ಓಕೆ, ಅಲ್ಲಿ ಹೆಂಗೆ ಬಂದಿತ್ತು ವಾಪಸ್ ಸರ್? ಹೆಂಗೆ ಬಂದೀವಿ ಅಂದ್ರೆ ಸರ್, ಒಂದು 2-3 ದಿವಸ ನಾವು ಭಾಳ ಟಾರ್ಚರ್ ಮಾಡಿದ್ರಿ ರೀ ಸರ್. ನೀವು ಯಾರಿಗೆ ಪೊಲೀಸ್ ಆಗಲಿ ಎಂಬೆಸಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕೊಂದು ಹೋಗಿದ್ದೇವೆ ಅಂತ ನಮಗೆ ಧಮಕಿ ಕೊಟ್ಟರು. ಆಮೇಲೆ ನಮಗೆ ಯಾರು ಹಿಂಗೆ ಓಡೋಗಿದ್ರೆ ಅವ್ರ ಮುಂದೆ ನಮಗೆ ಕರ್ಕೊಂಡು ಹೋದ್ರೆ 3-4 ಮಂದಿಗೆ ಬಡ್ದಿರಿ ಸರ್. ಶಾಕ್ ಅದು ಹಾಕಿ ಬಡ್ದಿರ ರೀ. ಆಮೇಲೆ ನಾವು ಟ್ರೈ ಮಾಡಿದ್ವಿ ರೀ, ನಮಗೂ ಭಾಳ ಬಡ್ದಿರಿ ಸರ್. ಅಲ್ಲೇ ನಾವು ಈಗ ಹೋಗ್ಬೇಕಂತ ನಮ್ಮ ಬ್ರದರ್ಸಿಗೆ ಅದು ಕಾಲ್ ಹಚ್ಚಿದವ್ರು ನೋಡಿ ನಮಗೆ ಅಂದ್ರೆ ಭಾಳ ಬಡ್ದಿದ್ದಾರೆ ಸರ್. ಆದಾಗಿ ನಾವು ನಮ್ಮ ಬ್ರದರ್ಸಿಗೆ ಅದು ಹೇಳಿದ್ಕೊಳ್ಳಿ, ಫ್ಯಾಮಿಲಿ ಒಳಗೆ ಹೇಳಿದ್ಕೊಳ್ಳಿ, ಅವ್ರು ಎಲ್ಲರ ಮುಂದೆ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನಮಗೆ 8 ದಿವಸ 10 ದಿವಸ ನಮ್ಮ ಕಡೆ ಮೊಬೈಲ್ ಇದ್ದಿಲ್ಲ ಸರ್. ಪೊಲೀಸರು ಬಂದು ನಮಗೆ ಎತ್ಕೊಂಡು ಹೋದ್ಕೊಳ್ಳಿ 10 ದಿವಸ ಮೊಬೈಲ್ ಇದ್ದಿಲ್ಲ ಸರ್. ಆಮೇಲೆ 11ನೇ ದಿವಸಿಗೆ ನಮಗೆ ಮೊಬೈಲ್ ಸಿಕ್ಕಿದ್ಕೊಳ್ಳೆ ನಾವೆಲ್ಲ ಹೇಳಿದ್ವಿ ಹಿಂಗೆ ಆಗಿದೆ ಅಂತ. ಆಮೇಲೆ ಅಲ್ಲಿಂದ ಕ್ವಾರಂಟೈನ್ ರೂಮಿಗೆ ನಮ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಯೂ ನಮಗೆ ಊಟ ಆಗಲಿ ನೀರಾಗಲಿ ಏನೂ ಕೊಟ್ಟಿಲ್ಲ ಸರ್. ಒಂದು 10-12 ದಿವಸ ನಮಗೆ ಏನೂ ಕೊಟ್ಟಿಲ್ಲ ಸರ್. ಅಲ್ಲಿಂದ ನಾವು ಮನೆಯೊಳಗೆ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ರೀ. ಆಮೇಲೆ ನನ್ನ ಬ್ರದರ್ಸ್ ಈ ಕಡೆಯಿಂದ ನಾವು ಊಟ ಬೇಕಾದ್ರೆ ನೀವು ಆರ್ಡರ್ ಮಾಡ್ಕೊರಿ ಅಂದ್ರೆ ನನ್ನ 2 ಮಂದಿ ಬ್ರದರ್ಸಿಗೆ ಹೇಳಿ ಇಲ್ಲಿಂದ ಸ್ವಲ್ಪ ಊಟ ಅಂದ್ರೆ ಒಂದು ದಿವಸ ನಮಗೆ ಊಟ ಸಿಕ್ಕಿದ್ರಿ ಸರ್. ಹಂಗೆ ನೋಡಿದ್ರೆ ಅದು ನಮ್ಮ ಮನೆ ಕಡೆಯಿಂದ ರೀ. ಮನೆ ಕಡೆಯಿಂದ ಊಟ ಸಿಕ್ಕಿದ ಕೂಡಲೇ ಅವ್ರಂದ್ರು ನೀವು ಹೋಗ್ಬೇಕಂದ್ರೆ ನೀವು ಟಿಕೆಟ್ ತೊಗೊರಿ, ಇದು ಮಾಡ್ರಿ ಅಂದ್ರೆ. ಟಿಕೆಟ್ ತೊಗೊಂಡ್ರು ಅವ್ರು ನಮಗೆ ಭಾಳ ಟಾರ್ಚರ್ ಮಾಡಿದ್ದಾರೆ. ಟಿಕೆಟ್ ಎದಕ್ಕೆ ತೆಗೆದ್ರಿ ಹಂಗೆ ಹಿಂಗೆ ಅಂತ. ಅವಾಗ 3 ದಿವಸ ಇಟ್ಕೊಂಡು ಆಮೇಲೆ ಕ್ವಾರಂಟೈನಿಂದ ಇಮಿಗ್ರೇಷನಿಗೆ ಹೋಗಿದ್ದಾರೆ ರೀ ಸರ್. ಇಮಿಗ್ರೇಷನ್ ಒಳಗೂ ನಮಗೆ ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ ರೀ. ಇಮಿಗ್ರೇಷನ್ದ ಪ್ರಾಬ್ಲಮ್ ಮಾಡ್ಕೊಂಡು ಆಮೇಲೆ ನಮಗೆ ಇಲ್ಲಿ ಕಳಿಸ್ಬಿಟ್ಟಾರೆ ಸರ್. ಈಗ ಬೆಳಗಾವಿ ಪೊಲೀಸರಿಂದ ನೀವು ಈಗ ಬೆಳಗಾವಿ ಪೊಲೀಸ್ ಅವ್ರು ನಮಗೆ ಭಾಳ ಅಂದ್ರೆ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಈವ್ನಿಂಗ್ ಆಗಲಿ ಕಂಟಿನ್ಯೂ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ರಿ ಸರ್. ನಮ್ಮ ಜೊತೆ ಏನಾಗ್ತಾ ಇದ್ದಿಲ್ಲ ಅದು ನಾವು ಮುಚ್ಕೊಂಡು ಮಾಡ್ತಿದ್ವಿ ಸರ್. ಬಾತ್ರೂಮ್ ಒಳಗೆ ಹೋಗಿ, ಸೈಡಿಗೆ ಹೋಗಿ, ಎಲ್ತ್ರಿಗೆ ಹೋಗಿ ನಾವು ಕಾಲ್ ಮಾಡ್ತಿದ್ವಿ ಸರ್. ಇಷ್ಟು ನಮಗೆ ದಬಾವಣೆ ಹಾಕಿದ್ವಿ ಸರ್. ನಿಮ್ಮನ್ನು ಈ ಏಜೆಂಟ್ರು ಬಂದು ಕರ್ಕೊಂಡು ಅವ್ರ ಹೆಸರು ಏನಪ್ಪ ಅವರು? ಏಜೆಂಟ್ ಪ್ರಸನ್ನ ಹುಂದ್ರಿ ಅಂತ ಅದಾರೆ ಸರ್, ಅವ್ರೊಬ್ರು ರೀ. ಆಮೇಲೆ ಆಸಿಫ್ ಅಂತ ಅದ ರೀ. ಆಮೇಲೆ ದಿಲ್ಲಿ ಒಳಗೆ ಇವ್ರದ್ದು ಟೋಟಲ್ 4 ಮಂದಿ ಅದಾರೆ ಸರ್. ಎಲ್ಲಿಂದ 2 ಮಂದಿ ರೀ. ಮುದಾಸಿರ್ ಅಂತ ಒಬ್ಬ ಅದಾನೆ, ಜಾರ್ಖಂಡ್ದವ ಸರ್. ಆಮೇಲೆ ಅಮಿತ್ ಗುಪ್ತಾ ನಾವು ಪಂಜಾಬ್ದ ರೀ. ಅಮಿತ್ ಗುಪ್ತಾ ಏನದಂದ್ರೆ ಮೇನ್ ಅವ ಅಲ್ಲೇ ಕಂಬೋಡಿಯಾದಾಗಿರ್ತಾನೆ ಸರ್. ಇವರು ಆಸಿಫು ಆಮೇಲೆ ಮುಸಾದಿರ್ ಅಂತದಾರೆ. ಅವ್ರಿಬ್ರು ಕಾಂಟ್ಯಾಕ್ಟ್ ಹುಡುಗರು ಕಲೆಕ್ಟ್ ಮಾಡಿದ್ರು ದಿಲ್ಲಿ ಆಮೇಲೆ ಚಂಡೀಗಢದಿಂದ ಕಳಿಸ್ತಾರೆ. ಹಾಂ ಹೌದು ರೀ. ಭಾಳ ಹುಡುಗರು ಸಿಕ್ಕೊಂಡು ಈಗ ನಮ್ಮ ಕಡೆಯಿಂದ ಸರ್ ನಾ ಅವಾಗಿಂದ ಅಂದ್ರೆ ನಾನು ಬರೋಕೆ ಟ್ರೈ ಮಾಡಿದ್ದೆ. ನನ್ನ ಕಡೆಯಿಂದ ಒಂದು 17 ಹುಡುಗರು ಇಂಡಿಯಾದವ್ರು
ರಿಟರ್ನ್ ಬಂದಾರೆ ಸರ್. ರಾಜಸ್ಥಾನ್ ಆಗಲಿ UP ಆಗಲಿ. ನಿಮ್ಮ ಜೊತೆ ಅಂತ ಹೋದ್ರೆ ಹಾಂ ಅಂದ್ರೆ ಒಂದು ಏನು ಕ್ರೈಮ್ ಮಾಡ್ತಿದ್ರು ಸರ್ ಅಲ್ಲಿ? ಸರ್ ಕ್ರೈಮ್ ಅಂದ್ರೆ ಏನು ಮಾಡ್ತೀರ ರೀ, ಫಸ್ಟ್ ಡೇ ನಮ್ಗೆ ಓದ್ ಕೂಡಲೇ ಟೈಪಿಂಗ್ ಅದು ಮಾಡಂತ ಹೇಳಿದ್ರೆ ರೀ. ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾ ಒಳಗೆ ಚಾಟಿಂಗ್ ಮಾಡಂತ ಹೇಳಿದ್ರೆ ರೀ. ಫೇಸ್ಬುಕ್ ಇನ್ಸ್ಟಾ ಚಾಟಿಂಗ್ ಮಾಡಿದ ಕೂಡಲೇ ನಮ್ಮ ಜೊತೆ ಒಬ್ಬರು ಚೈನೀಸ್ ಒಬ್ಬರು ಇರ್ತಾರೆ. ಆಮೇಲೆ ನಮ್ಗೆ ಅವರು ಒಂದು ಟ್ರಾನ್ಸ್ಲೇಟರ್ ಅಂತ ಒಂದು ಮೊಬೈಲ್ ಇಟ್ಟಿದ್ದಾರೆ ಸರ್. ನಾವು ಮಾತಾಡ್ತಿರ್ತೀವಲ್ಲ ರೀ, ಹಿಂದಿ ಆಗಲಿ ಅಥವಾ ಮರಾಠಿ ಆಗಲಿ, ನಾವು ಏನು ಮಾತಾಡ್ತಿರ್ತೀವಲ್ಲಿ ನಾವು ಮಾತಾಡಿದ ಕೂಡಲೇ ಅವ್ರು ಚೈನೀಸ್ ಒಳಗೆ ಹೋಗ್ತಿದ್ದಾರೆ ಸರ್. ಅವ್ರಿಗೆ ಚೈನೀಸ್ ಬಾಸ್ ಇರ್ತಾರೆ, ಅವ್ರಿಗೆ ಗೊತ್ತಾಗ್ತಿದ್ದಾರೆ. ಅಂದರೆ ನಾವು ಹೆಲ್ಪ್ ಕೇಳಿದ ಕೂಡಲೇ ಅವ್ರು ನಮಗೆ ಬಡಿತಾರೆ. ಅಂದ್ರೆ ಅವ್ರ ಜೊತೆ ನಾವು ಇಂಡಿಯಾದವ್ರು ಅದಾವ್ರಿ, ನಮಗೆ ಹೆಲ್ಪ್ ಮಾಡ್ರಿ ಹಿಂಗೆ ಏನು ಕೇಳಿದ್ರೆ ಬಡಿತಾರಂತೂ ನಮಗೆ ಹೇಳ್ತಿದ್ದಾರೆ ರೀ. ನೀವು ಮಾತಾಡ್ರಿ ಇವ್ರ ಜೊತೆ, ಇವ್ರು ಏನು ಕೆಲಸ ಮಾಡ್ತಾರೋ, ಅವ್ರು ಗೌರ್ಮೆಂಟ್ ಸರ್ವೆಂಟ್ ಅದಾರು ಏನದಾರು ಹಿಂಗೆ ಹೇಳಿ. ಮೋಡಸ್ ಆಫ್ ಕ್ರೈಮ್ ಏನು ಮಾಡಕ್ಕೆ ಹೋಗ್ತೀವಿ? ಅದೇ ಸರ್, ಯಾವ ರೀತಿ ಕ್ರೈಮ್ ಮಾಡಕ್ಕೆ ಹೋಗ್ತೀವಿ? ಅದೇ ರೀ ಸರ್, ಅವರು ಪೆಲ್ಲ ಅವ್ರದ್ದು ಏನು ಮಾಡ್ತಾರೋ ಅದೆಲ್ಲ ಇನ್ಫಾರ್ಮೇಷನ್ ತೊಗೊಳೋದು ರೀ. ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ ಅವ್ರ ಜೊತೆ 2 ದಿವ್ಸ ಕಾಂಟ್ಯಾಕ್ಟ್ದಾಗ ಮಾಡೋದು ರೀ. ಆಮೇಲೆ ವಾಟ್ಸಪ್ನಲ್ಲಿ ಚಾಟ್ ಮಾಡ್ಕೊಂಡು ಅವ್ರ ಜೊತೆ 2-3 ದಿವ್ಸ ಕಾಲ್ ಮಾಡೋಕೆ ಇದೆ ಸರ್. AI ಒಳಗೆ ಒಂದು ರೂಮ್ ಅದ ರೀ, ಆ ರೂಮ್ ಒಳಗೆ ಕುಂಚಿದ ಕೂಡಲೇ ಕಾಲ್ ಮಾಡಿದ ಕೂಡಲೇ AI ಒಳಗೆ ಫೇಸ್ ಚೇಂಜ್ ಆಗ್ತೈತೆ ರೀ ಸರ್, ವಾಯ್ಸ್ ಚೇಂಜ್ ಆಗ್ತೈತೆ ರೀ. ಅದು ಮಾತಾಡ್ಕೊಂಡು ಒಂದು 2-3 ದಿವಸ ಆದ ಕೂಡಲೇ ನಮ್ಮ ಇನ್ನೊಂದು ಟೀಮ್ ಇರ್ತಿದ್ದಾರೆ, ಆ ಟೀಮ್ ಕಡೆ ನಾವು ನಂಬರ್ ಕೊಡ್ತಿದ್ದೀವಿ ರೀ. ಅವರೆಲ್ಲ ರೊಕ್ಕ ಅದು ತೊಗೊಳೋದು ಅವ್ರ ಕೆಲಸ ಮಾಡ್ತಾರೆ ಸರ್. ಅಷ್ಟೇ ಮಾಡ್ತೀವಿ. ಹೌದು ರೀ ಸರ್. ಹೋಗಿ ಈಗ ನೀವು ಬದುಕು ಬಂದಿದ್ದು ಖುಷಿ ಆಯ್ತು. ಹಾಂ, ಬದುಕು ಬಂದಿದ್ದು ಖುಷಿ. ಯಾಕಂದ್ರೆ ರೀ ನಾವು ಆ್ಯಕ್ಚುಲಿ ನಾವು ಹೋಗಿದ ಕೂಡಲೇ ರೀ ನಮಗೆ ನೋ ಗ್ಯಾರಂಟಿ ಇತ್ತು. ನಾವು ಬರೋದಂದ್ರೆ ನಮ್ಗೆ ನೋ ಗ್ಯಾರಂಟಿ ಇತ್ತು. ನಿಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ ಸರ್. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.